ಖ್ಯಾತ ಉದ್ಯಮಿ ಚಿರಾಗ್ ಅವರ ಬ್ಯೂಟಿ ಮತ್ತು ಫ್ಯಾಷನ್ ಕಂಪನಿಯ ಡೈರೆಕ್ಟರ್ ಆದಂತಹ ಶ್ರೀಮತಿ ಸೌಂದರ್ಯ ಅವರ ಹೊಸ ಲುಕ್ ಇಲ್ಲಿದೆ ನೋಡಿ. ಭಿಕ್ಷುಕಿ ರೂಪದಲ್ಲಿ ಕ್ಯಾಮ್ರಾ ಕಣ್ಣಿಗೆ ಸೆರೆಯಾಗಿದ್ದಾರೆ. ಎಷ್ಟೊತ್ತು ಕಂಡಿದ್ದು ಕನಸ? ನೋ ನೋ, ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಆಗ್ಬಾರ್ದು. ಈ ಕನಸು ಏನಾದರೂ ಬೆಳಗಾಗೋಷ್ಟ್ರಲ್ಲಿ ನಿಜ ಆಗೋದ್ರೆ ನಾನೇನು ಮಾಡಲಿ? ನೋ, ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ನಾನು. ಆ ಥರ ಇರೋ ಫೋಟೋಗಳು ಯಾವುದೇ ಕಾರಣಕ್ಕೂ ಬರಬಾರ್ದು. ಚಿರೋದೇಶನು ಆ ಥರ ಎಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ಆ ಥರ ಆಗ್ತಿದ್ರೆ ಸಾಕು. ಇವತ್ತಂತೂ ಯಾವುದೇ ಕಾರಣಕ್ಕೂ ನಾನು ನ್ಯೂಸ್ ಪೇಪರ್ ನೋಡಬಾರ್ದು, ನ್ಯೂಸು ನೋಡಬಾರ್ದು, ಆಫೀಸ್ ಕಡೆ ಅಂತೂ ತಲೆನೇ ಹಾಕಕ್ಕೆ ಹೋಗ್ಬಾರ್ದು. ನನ್ನ ಫೋಟೋ ಪಬ್ಲಿಷ್ ಮಾಡಿಲ್ಲ ಅಂದರೆ ಸಾಕು. ಅದಕ್ಕೆ ಪೇಪರ್ ನೋಡಿದ್ರ? ನೋ, ನಾನು ಯಾವ ಪೇಪರ್ ನೋಡಲ್ಲ. ನಂಗೆ ಯಾವ ಪೇಪರ್ ನೋಡೋಕ್ಕೂ ಇಷ್ಟ ಇಲ್ಲ. ಅಲ್ಲ, ನೀನು ದಿಶಾ ನೆನೆ ಏನು ಹೇಳಿದ್ರಿ? ಆ ಫೋಟೋ ಎಲ್ಲ ಪಬ್ಲಿಷ್ ಆಗದಿರೋ ಹಾಗೆ ನಾನು ನೋಡ್ಕೊಂತೀರಿ ಅಂತ ಹೇಳಿದ್ರಲ್ಲ. ಆದ್ರೆ ಈಗ ಏನಾಯ್ತು? ಅದಕ್ಕೆ ಯಾರು ನಂಬಾರ್ದು ಅಂತ ಹೇಳೋದು? ಮೊದಲು ಎಲ್ಲರೂ ಆ ಪೇಪರ್ನ ತೆಗೆದು ಆಸೆ ಬಿಸಾಕಿ. ಒಂದು ನಿಮಿಷ ನೋಡಿ. ಏನ್ ನೋಡ್ಬೇಕು? ಆ ಫೋಟೋನ ದೊಡ್ಡದಾಗಿ ಪ್ರಿಂಟ್ ಹಾಕಿ ನನ್ನ ಬಗ್ಗೆ ವಿಚಿತ್ರವಾಗಿ ಬರ್ದಿರ್ತಾರೆ, ಅದನ್ನ ನೋಡ್ಬೇಕಾ? ನಿಮ್ ಫೋಟೋ ಪ್ರಿಂಟ್ ಮಾಡಿದ್ದಾರೆ ನಿಜ, ಆದ್ರೆ ನೆನ್ನೆ ತಗೊಂಡಿದ್ ಫೋಟೋ ಅಲ್ಲ, ಬೇರೆದು. ನೋಡಿ ಒಂದ್ಸರಿ ನೋಡಿ ನೀವು. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾರ್ ನೀವೆಲ್ಲ? ನೀವೆಲ್ಲ ಯಾಕೆ ಹೊರಗೆ ಬಂದ್ರಿ? ಯಾರ್ ನೀವು? ಈ ಮಕ್ಕಳನ್ನೆಲ್ಲ ಯಾರು ಒಳಗೆ ಕಳ್ಸಿದ್ದು? ಯಾರ್ ನೀವೆಲ್ಲ? ಏನಕ್ಕೆ ಒಳಗೆ ಬಂದ್ರಿ? ಈ ಮಕ್ಕಳ ತಾಯಂದ್ರಿ ಮೇಡಮ್. ನಾವು ಈ ಮಕ್ಕಳು ನಮಗೆ IVF ಮೂಲಕ ಹುಟ್ಟಿರೋದು. ಅದು ಖರ್ಚು ಎಷ್ಟಾಗಿರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಮೇಡಮ್. ಮಕ್ಕಳಾಗಬೇಕು, ಆದರೆ ಕೈಯಲ್ಲಿ ದುಡ್ಡಿರೋ ಅನ್ನೋರು ಈ IVF ಟ್ರೀಟ್ಮೆಂಟ್ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಇಂಥವ್ರಿಗೆ ನೀವು ಸಹಾಯ ಮಾಡ್ತಿದ್ದೀರಲ್ಲ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್. ನಾನಾ? ಸೌಂದರ್ಯ, IVF ಟ್ರೀಟ್ಮೆಂಟ್ಗೆ 100 ತಾಯಂದ್ರಿಗೆ ಹೆಲ್ಪ್ ಮಾಡಿದ್ರಲ್ವಾ, ಅದಕ್ಕೆ ಇವರೆಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ. ತುಂಬ ಉಪಕಾರ ಆಯಿತು ಮೇಡಮ್. ಮಕ್ಕಳ ಹೂ ಕೊಡಿ. ಸೌಂದರ್ಯ ತಗೊಳ್ಳಿ ಪ್ಲೀಸ್. ಆಯ್ತಲ್ಲ, ಹೋಗಿ. ಹೂಗಳೆಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಅವರೆಲ್ಲ ಹರಿಸಿದ್ದು ಅಷ್ಟೇ ಚೆನ್ನಾಗಿತ್ತು. ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಈ ಮೊಮೆಂಟ್ನ ಲೈಫ್ ಲಾಂಗ್ ಮರೆಯಲ್ಲ ಅಲ್ವಾ? ಅದಕ್ಕೆ
ಮಕ್ಳು ಕಂಡ್ರೆ ಯಾಕೆ ಇವ್ರು ಇಷ್ಟೊಂದು ಕೋಪ ಮಾಡ್ಕೋತಾರೆ? ಅವ್ರು ನೋಡಿದ್ರೆ ಸಾಕು, ಸಹಿಸ್ಕೊಳಕ್ಕಾಗಲ್ಲ. ಇವ್ರ ರೂಮಲ್ಲಿ ಬೇರೆ ತೊಟ್ಲಿದೆ, ಆದರೆ ಮಕ್ಳು ಕಂಡ್ರೆ ವಿಚಿತ್ರವಾಗಿ ಆಡ್ತಾರೆ, ಹತ್ರನೂ ಬಿಡಲ್ಲ. ಇದರೆಲ್ಲ ಹಿಂದೆ ಏನೋ ಒಂದು ರಹಸ್ಯ ಇದೆ, ಅದನ್ನ ಆದಷ್ಟು ಬೇಗ ಕಂಡು ಹಿಡಿಬೇಕು. ಯಾವುದು ಬೇಡ ಅನ್ಕೋತೀನೋ ಅದೇ ಪದೇ ಪದೇ ನನ್ನ ಹತ್ರ ಬರ್ತಾ ಇದೆಯಲ್ಲ. ಮಕ್ಕಳು, ರೋಸು, IVF, ಅದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ. ಇಡಿಯಟ್, ಸೆನ್ಸ್ ಇಲ್ವಾ? ನನ್ನ ಕ್ಯಾಬಿನಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಬಂದಿದ್ದ? ಸಾರಿ ಮೇಡಮ್, ಕಾಫಿ. ಆಲ್ರೆಡಿ ಆ ಫೈಲ್ ಏನೋ ಸೈನ್ ಮಾಡ್ಬೇಕಾ? ಕೊಡಿಲ್. ದಿಶಾ ಮೇಡಮ್ ಆಲ್ರೆಡಿ ಸೈನ್ ಮಾಡಿದ್ದಾರೆ ಮೇಡಮ್. ಏನ್ ಫೈಲ್ ಅದು? ಇದೇನಿದು? ಅನಾಥ ಆಶ್ರಮಕ್ಕೆ ಫಂಡ್ಸ್ ಅಪ್ರೂವ್ ಮಾಡಿದಾಳ? ಇದನ್ನ ನಾನು ಆಗ್ಲೇ ರಿಜೆಕ್ಟ್ ಮಾಡಿದ್ನಲ್ಲ, ಹೇಗೆ ಸೈನ್ ಮಾಡಿದಾಳು? ಗೊತ್ತಿಲ್ಲ ಮೇಡಮ್. ದಿಶಾ, ವಾಟ್ ಇಸ್ ದಿಸ್? ಯಾವುದೋ ಅನಾಥ ಆಶ್ರಮಕ್ಕೆ ಬಟ್ಟೆ ದಾನ ಮಾಡಕ್ಕೆ ಅಂತ ಬಂದಿದ್ದ ಅಪ್ರೂವಲ್ ಫಾರ್ಮ್ನ ನೀನ್ ಸೈನ್ ಮಾಡಿದ್ಯಾ? ಈ ಫೈಲ್ ನನ್ನ ಹತ್ರನ ಮುಂಚೆ ಬಂದಿತ್ತು, ಆದ್ರೆ ನಾನೇ ಬೇಕು ಅಂತ ಸೈನ್ ಮಾಡಿರ್ಲಿಲ್ಲ. ಸೌಂದರ್ಯ, ಕಾರ್ಪೊರೇಟ್ ವರ್ಲ್ಡ್ ಅಂದಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇಂಪಾರ್ಟೆಂಟ್. ಇದು ಒಂದು ಒಳ್ಳೆ ಆಪರ್ಚುನಿಟಿ ಅನಿಸ್ತು, ಅಪ್ರೂವ್ ಮಾಡಿದೆ. ಚಿರಾಗ್ ಕೂಡ ಅಪ್ರೂವ್ ಮಾಡಿದ್ದಾರೆ. ಹೌದಕ್ಕೆ ಒಳ್ಳೆ ಕೆಲಸ ಅಲ್ವಾ? ಇದರಿಂದ ನಮ್ಮ ಕಂಪ್ನಿಗೂ ಒಳ್ಳೆ ಹೆಸರು ಬರುತ್ತೆ, ಅದಕ್ಕೆ ಅಪ್ರೂವ್ ಮಾಡಿದೆ. ಸುಮ್ಮನೆ ಕೇಳಿದೆ. ಅದಕ್ಕೆ ಒಂದು ಗುಡ್ ನ್ಯೂಸ್, ಕಾಫಿ ಎಲ್ಲ ಚೆಲ್ಲೋಗಿದೆ. ಕೈ ಜಾರು ಬಿತ್ತು, ಕ್ಲೀನ್ ಮಾಡಕ್ ಹೇಳಿದ್ದೀನಿ. ಸರಿ ಬನ್ನಿ. ಎಲ್ಲಿಗೆ? ಬನ್ನಿ ಅಂತ ಹೇಳ್ತೀನಿ. ಬನ್ನಿ ಬನ್ನಿ, ನೀವು ನಡ್ರಿ. ಬನ್ನಿ 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 ಬನ್ನಿ. ಆ ನ್ಯೂಸ್ ತೋರಿಸ್ರಿ. ನೋಡಿ, ಸೌಂದರ್ಯ ಅವರಿಂದ ಸಮಾಜಮುಖಿ ಕೆಲಸ, ಅವರ ಸಹಾಯದಿಂದ 500 ಮಕ್ಕಳ ಹುಟ್ಟಿಗೆ ಸಿಕ್ಕಿತು ಜೀವ. ನ್ಯೂಸ್ ಅಲ್ಲೆಲ್ಲ ಬಂದಿದೆಯಲ್ಲ ಅದಕ್ಕೆ. ಸಿರು, ನಂಗೆ ಸ್ವಲ್ಪ ತಲೆನೋವ್ತದೆ, ನಾನು ಮನೆಗೆ ಹೋಗಿರ್ತೀನಿ. ನಾನು ಬರಲಾ? ಬೇಡ, ಅಲ್ಲಿ ಗೋ ವಿತ್ ಡ್ರೈವರ್.